ಕರಾಚಿಲಿ ಇದೊಂದು ರಿಯಲ್ ಕೇಸ್. ಒಂದು ಹಳೆ ಸ್ಕೂಲ್ ಬಿಲ್ಡಿಂಗ್ ಇದೆ. ಎವ್ರಿ ಡೇ ಎಕ್ಸಾಕ್ಟ್ಲಿ 2:17 AM ಒಂದು ಕ್ಲಾಸ್ ರೂಮಿಂದ ದಿನ ಶಬ್ದ ಬರುತ್ತೆ. ಆದರೆ ಆ ಕ್ಲಾಸ್ ರೂಮು 12 ವರ್ಷದಿಂದ ಲಾಕ್ ಆಗಿದೆ. ಆ ಸ್ಕೂಲ್ ಬಂದ್ಬಿಟ್ಟು ಬ್ರಿಟಿಷ್ ಟೈಮಲ್ಲಿ ಕಟ್ಟಿರೋದು. ಹಳೆ ಕಾರಿಡಾರ್ಸು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಹಳೆ ವಿಂಡೋಸು, ಬಿಲ್ಡಿಂಗ್ ತುಂಬ ಹಳೆಯದು. ಆದರೆ ಅಲ್ಲೊಂದು ರೂಮ್ ಇದೆ, ಒಂದು ಕ್ಲಾಸ್ ರೂಮ್ ಬಂದ್ಬಿಟ್ಟು 3B ಅಂತ ಸೆಕ್ಷನ್ನು. ಆದರೆ ಅದು 12 years ಇಂದ ಲಾಕ್ ಆಗಿದೆ. ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ ಅವರು ಕೇಳಿದ್ರೆ ಅದು ಮೇಂಟೆನೆನ್ಸ್ ಇಶ್ಯೂ, ತುಂಬ ಹಳೆಯದು, ಸೊ ಅದು ಯೂಸಲ್ಲಿ ಇಲ್ಲ ಅಂತಾರೆ. ಆದರೆ ಮಕ್ಕಳಿಗೆ ಕೇಳಿದ್ರೆ ಬೇರೆನೇ ಹೇಳ್ತಾರೆ. ಒಂದು ದಿವಸ ಅಲ್ಲಿ ಕ್ಲಾಸ್ ನಡೀತಾ ಇತ್ತು. ಟೀಚರು ಯಾವಾಗ ಅಟೆಂಡೆನ್ಸ್ ತಗೊಂತ ಇದ್ರು, ಸಡನ್ ಆಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ್ರಂತ. ಅವ್ರು ಎಲ್ಲರಿಗೂ ಅಟೆಂಡೆನ್ಸ್ ತಗೊಂಡಿದ್ರು, ನಂಬರ್ ಗೊತ್ತಿಲ್ಲ. ಅದ್ರಲ್ಲಿ 4 ಜನನು ತೀರ್ಕೊಂಡ್ಬಿಟ್ರಂತೆ. ಹೆಂಗೆ ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಆ ಕ್ಲಾಸ್ ರೂಮ್ನ ಪರ್ಮನೆಂಟ್ ಆಗಿ ಸೀಲ್ ಆಫ್ ಮಾಡ್ಬಿಟ್ರಂತೆ. ಸೊ ಅವಾಗಿಂದ ಆ ಕ್ಲಾಸ್ ರೂಮ್ ಯೂಸಲ್ಲಿ ಇಲ್ಲ. ಸ್ವಲ್ಪ ದಿವಸ ಆದ್ಮೇಲೆ ಆ ಸ್ಕೂಲ್ಗೆ ಹೊಸ ನೈಟ್ ಗಾರ್ಡ್ನ ಅಪಾಯಿಂಟ್ ಮಾಡ್ತಾರೆ. ಇವಾಗ ಆ ಕ್ಯಾರೆಕ್ಟರ್ಸ್ನು ಅಲಿ ಅಂತ ಇಟ್ಕೊಳ್ಳೋಣ. ಅಲಿ ಬಂದ್ಬಿಟ್ಟು ಫಸ್ಟ್ ಡೇ ನೈಟ್ ಶಿಫ್ಟು ಎಲ್ಲ ಚೆನ್ನಾಗೇ ಹೋಯ್ತು. ಆದರೆ ಸೆಕೆಂಡ್ ಡೇ ಬಂದಾಗ ಎಕ್ಸಾಕ್ಟ್ಲಿ 2:17 ಒಂದು ಶಬ್ದ ಬರುತ್ತೆ. ಅಲಿಗೆ ಸ್ಟಾರ್ಟಿಂಗಲ್ಲಿ ಆ ಶಬ್ದ ಕರೆಕ್ಟಾಗಿ ಕೇಳಿಸಲ್ಲ. ಆದರೆ ಪದೇ ಶಬ್ದ ಬಂದಾಗ ಸ್ಕೂಲ್ಗೆ ಹೋಗಿ ಚೆಕ್ ಮಾಡೋಕೆ ಹೋಗ್ತಾನೆ, ಏನು ಶಬ್ದ ಅದು ಅಂತ. ಅವನಿಗೆ ಕ್ಲಾಸ್ ರೂಮ್ 3B ಹತ್ರ ಹೋದಾಗ ಒಳಗಡೆಯಿಂದ ಶಬ್ದಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಬೋರ್ಡ್ ಮೇಲೆ ಬರೀತಾ ಇರೋ ಥರ, ಟೇಬಲ್ ಎಲ್ಲ ಮೂವ್ ಆಗೋ ಥರ ಅಂತ. ಅವನಿಗೆ ಡೌಟ್ ಬರುತ್ತೆ, ಕ್ಲಾಸ್ ರೂಮಲ್ಲಂತೂ ಏನೂ ಇಲ್ಲ, ಪ್ಲಸ್ ಈ ಕ್ಲಾಸ್ ರೂಮ್ ಬ್ಲಾಕ್ ಆಗಿದೆ, ಶಬ್ದ ಹೆಂಗೆ ಬರ್ತಿದೆ ಅಂತ. ಕಿಟಕಿ ತೆಗೆ ಟ್ರೈ ಮಾಡ್ತಾನೆ, ಅಷ್ಟರಲ್ಲಿ ಶಬ್ದ ನಿಂತೋಗುತ್ತೆ. ಯಾಕೆ ಬೇಕೋ ಅವನಿಗೂ ಅಂದ್ಬಿಟ್ಟು ಅವ್ನ ಪಾಡಿಗೆ ವಾಪಸ್ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಅದೇ ಟೈಮ್ಗೆ 2:17 ತಿರ್ಗಾ ಶಬ್ದಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾರೋ ಒಂದು 15-20 ಜನ ಆ ಕ್ಲಾಸ್ ರೂಮಲ್ಲಿ ಇದ್ದು ಶಬ್ದ ಮಾಡ್ತಾರಲ್ಲ, ಆ ಥರ ಶಬ್ದಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನು ಒಂದೇ ಸಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಫುಲ್ ಭಯ. ಚೆಕ್ ಮಾಡೋಕ್ಕೆ ಹೋಗ್ತಾನೆ. ಹೆಂಗೆ ಅಂದರೆ ಅವನಿಗೆ ಕ್ಯೂರಿಯಾಸಿಟಿಗಿಂತ ಭಯ ಕಮ್ಮಿ ಇತ್ತು. ಚೆಕ್ ಮಾಡೋಕ್ಕಂತ ಹೋಗ್ತಾನೆ. ಚೆಕ್ ಮಾಡಿದಾಗ ಫಸ್ಟು ಕಿಟಕಿನ ಟ್ರೈ ಮಾಡ್ತಾನೆ, ತೆಗಿಯೋಕ್ಕೆ ಆಗಲ್ಲ. ಡೋರ್ ತೆಗಿಯೋಕ್ಕೆ ಟ್ರೈ ಮಾಡ್ತಾನೆ, ಲಾಕ್ ಆಗಿರುತ್ತೆ. ಅವ್ನಿಗೆ ಇನ್ನೂ ಗಾಬರಿ ಸ್ಟಾರ್ಟ್ ಆಗುತ್ತೆ, ಲಾಕ್ ಆಗಿದೆ ಅಲ್ವಾ ಹೆಂಗೆ ಅಂತ. ಸೊ ಅದು ಕೆಳಗಡೆ ಹೋಗ್ತಾನೆ. ಎಲ್ಗಡೆ ಹೋಗುವಾಗ ಶಬ್ದ ಸಡನ್ನಾಗಿ ಸ್ಟಾಪ್ ಆಗ್ಬಿಡುತ್ತೆ. ಅವನಿಗೆ ಬೇಡ ಬಿಡು, ಯಾಕೆ ಸುಮ್ಮನೆ ಅಂತ ಅವ್ನ ಪಾಡಿಗೆ ಹೋಗ್ಬಿಡ್ತಾನೆ. 3ನೇ ದಿವಸ ಇವತ್ತು ಅವ್ನು ಡಿಸೈಡ್ ಆಗ್ಬಿಟ್ಟಿರ್ತಾನೆ, ತಿರ್ಗಾ ಏನಾದರೂ 2:17 ತಿರ್ಗಾ 2 ಗಂಟೆ ಮೇಲೆ ಶಬ್ದ ಬಂದರೆ ಈ ಸತಿ ಚೆಕ್ಕೆ ಮಾಡೋಣ ಅಂದ್ಬಿಟ್ಟು ಲಾಕರ್ ಕೀ ಹುಡ್ಕಕ್ಕೆ ಹೋಗ್ತಾನೆ. ಹಳೇ ಬೀಗ ಅದು, ಆ ಬೀಗ ಸಿಗತ್ತೆ. ಕಾಯ್ತಾ ಇರ್ತಾನೆ 2 ಗಂಟೆ ಆಗೋಕ್ಕೆ. 2:17 ಆಗಿದ ತಕ್ಷಣ ತಿರ್ಗಾ ಆ ಸೌಂಡ್ ಬರುತ್ತೆ. ಟೀಚರ್ ಯಾರು ಅಟೆಂಡೆನ್ಸ್ ತೊಗೊಳ್ಳೋ ಥರ, ಮಕ್ಕಳು ಗಲಾಟೆ ಮಾಡೋ ಥರ. ಹೋಗ್ತಾನೆ, ಕೀ ಹಾಕಿ ಬಾಗಿಲನ್ನ ಓಪನ್ ಮಾಡಿದ ತಕ್ಷಣ ಒಳಗಡೆ ನೋಡ್ತಾನೆ, ಯಾರೂ ಇರೋಲ್ಲ. ಫುಲ್ ಹಳೇ ಕಾಲದ ಎಲ್ಲ ಬೆಂಚಸ್ ಎಲ್ಲ ಮುರಿದೋಗಿದೆ, ಫುಲ್ ಡಸ್ಟ್ ಆಗಿದೆ, ಯಾರೂ ಇಲ್ಲ. ಸಡನ್ನಾಗಿ ಬೋರ್ಡ್ ನೋಡ್ತಾನೆ. ಆ ಬೋರ್ಡಲ್ಲಿ ಅವನ ಹತ್ರ ನೋಡಿದ್ರೆ ಆ ಬೋರ್ಡ್ ಮೇಲೆ ಅವನ ಹೆಸರು ಇರುತ್ತೆ, ಅಲಿ ಅಂತ. ಅವ್ನಿಗೆ ಅದನ್ನ ನೋಡಿ ಒಂದೇ ಸೆಕೆಂಡ್ ಗಾಬರಿ. 12 ವರ್ಷ ಆದ್ಮೇಲೆ ಯಾರೋ ಡೋರ್ ಓಪನ್ ಮಾಡಿದಾರೆ, ನನ್ನ ಹೆಸರು ಹೆಂಗಿದೆ ಇಲ್ಲಿ ಅಂತ. ವಾಪಸ್ ಹೋಗೋವಾಗ ನೋಡ್ತಾನೆ, ಸಡನ್ನಾಗಿ ಹಿಂದೆಯಿಂದ ಒಂದು ಚೇರ್ ಈ ಕಡೆಗೆ ಬಂದು ಬೀಳುತ್ತೆ. ಚೇರ್ ಬಿದ್ದಿದ ತಕ್ಷಣ ನೆಕ್ಸ್ಟ್ ಡೇ ಸ್ಕೂಲ್ ಪ್ರಿನ್ಸಿಪಲ್ ಮತ್ತು ಮ್ಯಾನೇಜ್ಮೆಂಟ್ ಅವ್ರಲ್ಲ ಯಾವಾಗ ಸ್ಕೂಲಿಗೆ ಬರ್ತಾರೋ ಅವ್ರು ಚೆಕ್ ಮಾಡ್ತಾರೆ. ನೈಟ್ ಗಾರ್ಡ್ ಡ್ಯೂಟಿಲಿ ಇರೋಲ್ಲ. ಕೋಪ ಪಡ್ಕೊಂಡು ಸ್ಕೂಲ್ ಬಿಲ್ಡಿಂಗ್ ಒಳಗಡೆ ಹೋದಾಗ ಚೆಕ್ ಮಾಡ್ತಾರೆ, 3B ರೂಮು ಓಪನ್ ಇರುತ್ತೆ. ಇವ್ರು ಫುಲ್ ಬೈದಲ್ಲೇ ಹೋಗ್ಬಿಟ್ಟು ಲಾಕ್ ಮಾಡೋಕ್ಕಂತ ಹೋದಾಗ ಅವ್ರಿಗೆ ಒಂಥರ ಕ್ಯೂರಿಯಾಸಿಟಿ. 12 ವರ್ಷ ಆದ್ಮೇಲೆ ಯಾರೋ ಓಪನ್ ಮಾಡಿದ್ದಾರೆ, ಒಳಗಡೆ ಹೋಗಿ ನೋಡೋದು ಹೆಂಗಿರುತ್ತೆ ಅಂತ. ಒಳಗಡೆ ಹೋಗಿ ನೋಡ್ತಾರೆ, ಫುಲ್ ಅದೇ, ಯಾರೂ ಇರಲ್ಲ. ಫುಲ್ ಟೇಬಲ್ಸ್, ಚೇರ್ಸ್ ಎಲ್ಲ ಒಡೆದೇ ಇರೋದು, ಫುಲ್ ಡಸ್ಟು. ಆದರೆ ಬೋರ್ಡ್ ಮೇಲೆ ಹತ್ರ ಹೋಗಿ ನೋಡಿದ್ರೆ ಎಷ್ಟೊಂದು ಜನದ ಹೆಸರು ಏನೋ ಬರೆದಿರ್ತಾರೆ. ಲಾಸ್ಟಲ್ಲಿ ಅಲ್ಲಿ ಪ್ರೆಸೆಂಟ್ ಅಂತ ಇರುತ್ತೆ. 12 ವರ್ಷ ಆದಮೇಲೆ ಆ ಲಾಕ್ ಓಪನ್ ಮಾಡಿರೋ ರೂಮು ಅಲ್ಲಿ ಹೆಸರು ಇರುತ್ತೆ. ಅವನು ಮಿಸ್ಸಿಂಗ್ ಆಗಿರ್ತಾನೆ, ಯಾರಿಗೂ ಗೊತ್ತಿಲ್ಲ ಎಲ್ಲೋದ ಏನಾದ.